Hi everyone, welcome you all to GS. I am Veena Kiran. ಪ್ರೀತಿಯ ವಿದ್ಯಾರ್ಥಿಗಳೇ, SSLC ವಿದ್ಯಾರ್ಥಿಗಳೇ, ಇಂದಿನ ನಾವು ತರಗತಿಯಲ್ಲಿ ರಿಪೋರ್ಟೆಡ್ ಸ್ಪೀಚ್ ಅನ್ನ ನೋಡೋಣ ಬನ್ನಿ. ರಿಪೋರ್ಟೆಡ್ ಸ್ಪೀಚ್ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ SSLC ಎಕ್ಸಾಮ್ಗೆ ಸ್ಕೋರರ್ಸ್ಗೆ ಔಟ್ ಆಫ್ 4 ಸ್ಕೋರ್ ಮಾಡ್ತೀನಿ ಅನ್ನೋರಿಗೆ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ. ಈ ನೀವು ವಿಡಿಯೋವನ್ನ ಕೊನೆವರೆಗೂ ನೋಡಿ. ಈ ವಿಡಿಯೋದಲ್ಲಿ ಸುಮಾರು 20ಕ್ಕಿಂತ ಹೆಚ್ಚು ಎಕ್ಸಾಂಪಲ್ಸ್ ಅನ್ನ ಓಲ್ಡ್ ಕ್ವಶನ್ ಪೇಪರ್ಸ್ ಇಂದ ತೆಗೆದುಕೊಂಡು ಸಾಲ್ವ್ ಮಾಡಲಾಗ್ತಾ ಇದೆ. All the questions are from old question papers and more than 20, almost all the types of questions are here. You please do watch it till the end, don't skip the video. In between, you will be getting some tricks too and how to tackle the questions. Let me start without delay. First question, 2020 main exam, the question was asked, when did you buy it? The underlined part we have to take. Underlined part is, when did you buy it, John? This is WH question. They have given already. She asked him directly. They have given, if this was not there, idu irlilla andidre John asked Lakshmi anta baribekittu. Already she asked him anta kottidare. Shuru madona answer. When WH question iddavaga, when, what, where, who atara iddavaga questioning word ಅನ್ನ ಹಾಗೆ ಬರ್ಕೊಂತೀವಿ. when. ನೆಕ್ಸ್ಟ್ ಡಿಡ್ ಯು ಇದಾವಾಗ ಯು ಅನ್ನೋ ಸಬ್ಜೆಕ್ಟ್ ಫಸ್ಟ್ ಕನ್ಸಿಡರ್ ಮಾಡಬೇಕು, ಡಿಡ್ ನೆಕ್ಸ್ಟ್ ಕನ್ಸಿಡರ್ ಮಾಡಬೇಕು, ವರ್ಕ್ ನ ಅದ್ರ ನೆಕ್ಸ್ಟ್ ಕನ್ಸಿಡರ್ ಮಾಡ್ತೇವೆ. ಓಕೆ ಆಕ್ಚುಲಿ ಹೇಳ್ಬೇಕಂದ್ರೆ ದಿಸ್ ಒನ್ ಫಸ್ಟ್, ದಿಸ್ ಒನ್ ಸೆಕೆಂಡ್, ದಿಸ್ ಒನ್ ಥರ್ಡ್, ದಿಸ್ ಒನ್ ಫೋರ್ತ್, ಲೈಕ್ ದಾಟ್ ವಿ ನೀಡ್ ಟು ಕನ್ಸಿಡರ್. ವೆನ್ ಯು ಅನ್ನೋದು ಯಾರಿಲ್ಲಿ ಲಕ್ಷ್ಮಿ, ಯು ಅಂತ ಯಾರಿಗೆ ಹೇಳ್ತಿರೋದು ಜಾನ್ಗೆ, ಹಾಗಾಗಿ ಯು ಬಿಕಮ್ಸ್ ಹಿ. ಜಾನ್ ಈಸ್ ಅ ಮೇಲ್, ನೋ, ಸೊ ಹಿ ಅಂತ ಆಗತ್ತೆ. ವೆನ್ ಹಿ, ಈಗ ಡಿಡ್ ಪ್ಲಸ್ ಬೈ ಎರಡು ಜೊತೆಲಿದೆ. ಡಿಡ್ ಪ್ಲಸ್ ಬೈ ಅಂದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್. ಪಾಸ್ಟ್ ಟೆನ್ಸ್ ಇರೋದು ಏನಾಗ್ಬೇಕು, ಪಾಸ್ಟ್ ಪರ್ಫೆಕ್ಟ್ ಆಗ್ಬೇಕು. ವೆನ್ ಹಿ ಹ್ಯಾಡ್ ವಾಟ್, ಅರ್ಥ ಆಯ್ತಾ? ಡಿಡ್ ಇರೋದು ಹ್ಯಾಡ್ ಆಗುತ್ತೆ, ಬೈ ಇರೋದು ಬಾಟ್ ಆಗುತ್ತೆ. ಕೆಲವೊಂದ್ ಕಡೆ ಡೈರೆಕ್ಟ್ ಆಗಿ ಬೈ ಇರೋದು ಬಾಟ್ ಮಾತ್ರ ಆಗುತ್ತೆ, ಡಿಡ್ ಹ್ಯಾಡ್ ಆಗೋದಿಲ್ಲ, ಡಿಡ್ ಇರೋದಿಲ್ಲ ಅಲ್ಲಿ. ಇದು ಹೇಗಾಗುತ್ತೆ, ಹೇಗ್ ಚೇಂಜ್ ಆಗುತ್ತೆ ಅನ್ನೋದು ನಾನು ಬೇಸಿಕ್ ಕ್ಲಾಸ್ ಒಂದು ಮಾಡಿದ್ದೇನೆ ರಿಪೋರ್ಟೆಡ್ ಸ್ಪೀಚ್. ದಯವಿಟ್ಟು ಅದನ್ನ ಹೋಗಿ ನೋಡಿ. ನನ್ನ ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟ್ ಇದೆ, ರಿಪೋರ್ಟೆಡ್ ಸ್ಪೀಚ್ ಅಂತಾನೆ ಪ್ಲೇ ಲಿಸ್ಟ್ ಇದೆ, ಅದನ್ನ ನೋಡಿದ್ರೆ ಖಂಡಿತ ಅರ್ಥ ಆಗುತ್ತೆ. ಈಗ ಅಷ್ಟು ಫುಲ್ ಮತ್ತೆ ಬೇಸಿಕ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ ವಿಡಿಯೋ ಲೆಂದಿ ಆಗುತ್ತೆ. ವೆನ್ ಹಿ ಹ್ಯಾಡ್ ಯು ವಾಟ್ ಇಟ್ ಬಿಕಮ್ಸ್ ದಟ್. ಇಟ್ ಅಂತ ಬರೋದು ಪರವಾಗಿಲ್ಲ, ಇಟ್ ಬಿಕಮ್ಸ್ ದಟ್. ಜಾನ್ ಅನ್ನೋದು ಬರೆಯೋದು ಬೇಕಾಗಿಲ್ಲ. ವೆನ್ ಹಿ ಹ್ಯಾಡ್ ವಾಟ್ ದಟ್, ವೆನ್ ಹಿ ಹ್ಯಾಡ್ ವಾಟ್ ದಟ್. ಕ್ವೆಶನ್ ಇರೋದನ್ನ ಸ್ಟೇಟ್ಮೆಂಟ್ ಚೇಂಜ್ ಮಾಡಿದೀವಿ ಇಲ್ಲಿ, ಹಾಗಾಗಿ ಫುಲ್ ಸ್ಟಾಪ್ ಇಡಬೇಕು. ನೆಕ್ಸ್ಟ್ ಒನ್ 20 ಸಪ್ಲಿಮೆಂಟರಿಯಲ್ಲಿ ಪ್ರಶ್ನೆಯನ್ನ, ಅಂದ್ರೆ ಎಕ್ಸಾಮ್ ಆಗಿಲ್ಲ ಅದು ಸಪ್ಲಿಮೆಂಟರಿ, ಇದು ಮಲ್ಟಿಪಲ್ ಚಾಯ್ಸ್ ಆಯ್ತಲ್ಲ MCQ, ಆ ಎಕ್ಸಾಮ್ ಕರೋನಾ ಬ್ಯಾಚ್. ನೆಕ್ಸ್ಟ್ 22 ನಲ್ಲಿ ಕೇಳಿರುವಂತಹ ಪ್ರಶ್ನೆ ಅಂಡರ್ಲೈನ್ ಮಾಡಿರೋದನ್ನ ನಾವು ನೋಡ್ಬೇಕಾಗುತ್ತೆ, ಬಿಕಾಸ್ ದಟ್ ಈಸ್ ದ ಪಾರ್ಟ್ ವಿಚ್ ವಿ ಹ್ಯಾವ್ ಟು ಆನ್ಸರ್. ಐ ಆಮ್ ಗೋಯಿಂಗ್ ಟು ಡೆಲ್ಲಿ ಟುಮಾರೋ. ರಾಜ್ ಟೋಲ್ಡ್ ರಾಘವ್, ಆಲ್ರೆಡಿ ಗಿವನ್. ರಾಜ್ ರಾಘವ್ಗೆ ಹೇಳ್ತಿದ್ದಾನೆ. ಟೋಲ್ಡ್ ಅಂದ್ರೆ ಹೇಳೋದು. ರಾಜ್ ರಾಘವ್ಗೆ ಹೇಳ್ತಾ ಇದ್ದಾನೆ. ರಾಜ್ ಟೋಲ್ಡ್ ರಾಘವ್ that, said that, told that, we can add here, said that, told that ಅಂತ ಹೇಳ್ಬೋದು. told ರಾಘವ್ that ನಾನು ಅಂದ್ರೆ ಯಾರು, ರಾಜ್. ಸೊ ಅದು ನಾನು ಇರೋದನ್ನ ನಾವೇನ್ ಮಾಡ್ಬೇಕು, ಅವನು ಅಂತ ಮಾಡ್ಬೇಕು. ಅಂದ್ರೆ ಯಾರಲ್ಲಿ, ರಾಜ್. ಸೊ ರಾಜ್ಗೆ ನಾವು ಥರ್ಡ್ ಪರ್ಸನ್ ಪ್ರೊನೌನ್ ಯಾವ್ದು ಹಾಕ್ಬೋದು, he. am present tense becomes past tense. He was going remains as it is, he was going, because present continuous becomes past continuous. Okay, going to Delhi tomorrow becomes the next day. Dear students, you have to make a list of what words change into what. There is a table in my video. You please make a note of it. In my channel there is a video. You please watch it and make a note of it. Next, 2000 milliseconds supplementary exam.
Here, such a lengthy conversation. Before, they used to ask this question for 2 marks. Before 2000, like before 17, 16, 15 and all, 2 marks the question was asked. Nowadays, it's been reduced to 1 mark. That time, the whole conversation had to be changed into indirect speech. ಇಲ್ಲಿ ಅವರೇ ಕಾನ್ವರ್ಸೇಷನ್ ಕೊಟ್ಟಿದ್ದಾರೆ ನೋಡಿ. ಜೇನ್ ಅಂಡ್ ರವಿ ಎಕ್ಸ್ಚೇಂಜ್ ಗ್ರೀಟಿಂಗ್ಸ್ ಅನ್ನ ಎಕ್ಸ್ಚೇಂಜ್ ಮಾಡ್ಕೊಂಡ್ರು. ಜೇನ್ ವಾಸ್ ಈಗರ್ ಟು ಗೆಟ್ ಸ್ಟ್ರೈಟ್ ಇನ್ ಟು ದ ಬಿಸ್ನೆಸ್. ಇಲ್ಲಿ ಲೆಟ್ಸ್ ನಾಟ್ ವೇಸ್ಟ್ ಅವರ್ ಟೈಮ್ ಅಂತ. ಸೊ ಜೇನ್ ವಾಸ್ ವೆರಿ ಈಗರ್ ಟು ಗೆಟ್ ಇನ್ ಟು ದ ಬಿಸ್ನೆಸ್. ಶಿ ಆಸ್ಕ್ಡ್ ಹಿಮ್ ಇಫ್ ದೇ ಶುಡ್ ಬಿಗಿನ್ ದರ್ ಟಾಕ್ಸ್. ಶಲ್ ವಿ ಬಿಗಿನ್ ಅಂತ ಕೇಳ್ತಾಳಲ್ಲ, ಫುಲ್ ಅವರೇ ಕೊಟ್ಟಿದ್ದಾರೆ. ರವಿ ಅಕ್ಸೆಪ್ಟೆಡ್ ಅಂಡ್ ಟೋಲ್ಡ್ ಹರ್ ದಟ್. ಸೊ ರವಿ ಶೋರ್ ಅಕ್ಸೆಪ್ಟೆಡ್ ಅಂಡ್ ಟೋಲ್ಡ್ ಜೇನ್ ದಟ್. ಅದನ್ನ ನಾವು ಇವಾಗ ಆನ್ಸರ್ ಮಾಡ್ಬೇಕಾಗಿದೆ. ಹಿ ವಾಸ್ ಗ್ಲಾಡ್. ಐ ಆಮ್ ರಾದರ್ ಗ್ಲಾಡ್ ಇರೋದು he was glad as you raised the subject ಮಾತ್ರ ನಾವು ಒಂದ್ ಅಂಕಕ್ಕೆ ಚೇಂಜ್ ಮಾಡಬೇಕು. as you ಅಂದ್ರೆ ಯಾರಿಲ್ಲಿ? ಜೇನ್. it is female, so as she, you becomes you ಅನ್ನೋದೇನಾಯ್ತು ಇಲ್ಲಿ? she ಆಯ್ತು. she raised past tense, simple past tense ಅಲ್ಲಿ ಇದೆ ವಾಕ್ಯ, ಹಾಗಾಗಿ past perfect ಆಗ್ಬೇಕು. simple past tense becomes past perfect. she had raised the subject. That's all. ಇಷ್ಟೇ ಚೇಂಜ್ ಮಾಡ್ಬೇಕಾಗಿರೋದು. ಅದೇ PUC ಗಾದ್ರೆ ಕಾನ್ವರ್ಸೇಷನ್ ಅನ್ನ ಚೇಂಜ್ ಮಾಡಿ ಅಂತ ಕೊಡ್ತಾರೆ 5 marks ಗೆ. SSLC 1 ಅಂಕಕ್ಕೆ ಮಾತ್ರ. 23 ಮೈನ್ ಎಕ್ಸಾಮು. ಕುಸುಮ ಪವಿತ್ರ ಕಾನ್ವರ್ಸೇಷನ್. ಕುಸುಮ, ಐ ಆಮ್ ನಾಟ್ ಫೀಲಿಂಗ್ ವೆಲ್. ಕುಸುಮ ಟೋಲ್ಡ್ ಪವಿತ್ರ. ಕುಸುಮ ಪವಿತ್ರಾಗೆ ಹೇಳ್ತಿದ್ದಾಳೆ, ಹಾಗಾಗಿ ಟೋಲ್ಡ್ ಪವಿತ್ರ ದಟ್. will write Kusuma told Pavitra that. ಬರಿಬೇಕು that ಅನ್ನೋದನ್ನ. I ಅಂದ್ರೆ ಯಾರು? ಕುಸುಮ. ಸೊ ಥರ್ಡ್ ಪರ್ಸನ್ she it becomes. ಕುಸುಮ ಇರೋದನ್ನ ಥರ್ಡ್ ಪರ್ಸನ್ ಪ್ರೊನೌನ್ಸಿಯೇಟ್ ಮಾಡಿದ್ರೆ ಅವಳು, she ಅಂತ ಆಗುತ್ತೆ. am present tense becomes past tense was. she was not feeling well. That's all. Answer is ಇಷ್ಟೇ ಉತ್ತರ. ಓಕೆ ಬನ್ನಿ ಶುರು ಮಾಡೋಣ. ನೆಕ್ಸ್ಟ್ 23rd supplementary. I am very busy now. Here they have not given any start of the answer ಕೊಟ್ಟಿಲ್ಲ, ನಾವೇ ಬರಿಬೇಕಾಗತ್ತೆ. ಇಲ್ಲಿ ಜಯಂತ್ ಮತ್ತು ರಾಜು ನಡುವೆ ಕಾನ್ವರ್ಸೇಷನ್ ನಡೀತಾ ಇದೆ. ಜಯಂತ್ ಸಾರಿ, ಇಲ್ಲಿ ಜಯಂತ್ ಅಲ್ಲ, ರಾಜು ಸ್ಟೇಟ್ಮೆಂಟ್ ನಾವು ಮಾಡ್ಬೇಕಾಗಿರೋದ್ರಿಂದ ರಾಜು ಟೋಲ್ಡ್ ಹೇಳ್ತಿದ್ದಾನೆ, ಇಲ್ಲಿ ಕೇಳ್ತಿಲ್ಲ ಹೇಳ್ತಿದ್ದಾನೆ, ಹಾಗಾಗಿ ಟೋಲ್ಡ್ ಜಯಂತ್ ದಟ್. ರಾಜು ಟೋಲ್ಡ್ ಜಯಂತ್ ದಟ್. ರಾಜು ಜಯಂತ್ ಹೇಳ್ದ ಏನಂದ್ರೆ ಐ ಮೀನ್ಸ್ ರಾಜು. So that becomes he, third person. He, am becomes was very busy. Now becomes then. Full stop. That's all answer. 24 exam 1. Like this, the question is Bhimesh. Hello Harish, how are you? Fine, thank you. Bhimesh, how are you planning for annual day program? Harish, I'm planning to play a skit in the annual day program today. Harish told Bhimesh that. ಹೀಗೆ ಅವರೇ ಆನ್ಸರ್ ಕೊಟ್ಟಿದ್ದಾರೆ. ಹರೀಶ್ ಟೋಲ್ಡ್ ಭೀಮೇಶ್. ಹರೀಶ್ ಭೀಮೇಶ್ ಹೇಳ್ದ ದಟ್ ಏನಂದ್ರೆ ಐ ಅಂದ್ರೆ ಯಾರಲ್ಲಿ? ಹರೀಶ್. ಸೊ ಹಿ, am becomes was, past tense. Present tense am becomes past tense was. He was planning to play a skit in the annual day program. That's all. Nothing else to change. So he was ಅಷ್ಟೇ ಚೇಂಜ್ ಆಗೋದು. I am becomes he was ಅಷ್ಟೇ ಚೇಂಜ್ ಆಗೋದು ಬಿಟ್ರೆ ಇನ್ನೇನು ಚೇಂಜ್ ಆಗಲ್ಲ. ಹಾಗೆ ಹೊಡೆಯುತ್ತೆ. ಎಷ್ಟು ಈಸಿ ಇದೆ ಅಲ್ವಾ ಮಕ್ಕಳ?
Yes, 24 exam 2. Prema Sunita. Sunita's statement we need to answer. I am going to my aunt's house. Very easy. Sunita told Prema. Sunita told Prema that I becomes she. Because Sunita girl, no, that's why she. Am becomes was going to my ನನ್ನ ಇರೋದು ಏನಾಗ್ಬೇಕು ಫಸ್ಟ್ ಅಂಡ್ ಸೆಕೆಂಡ್ ಪರ್ಸನ್ ಅಲ್ಲಿ ಇರೋದು ಯಾವಾಗ್ಲೂ ಥರ್ಡ್ ಪರ್ಸನ್ ಅಲ್ಲಿ ಇರ್ಬೇಕು. ಸುನೀತಾ ಹೇಳ್ತಾಳೆ ನನ್ನ ಆಂಟ್ಸ್ ಹೌಸ್ಗೆ ಅಂತ. ಸೊ ನನ್ನ ಇರೋದು ಏನಾಗ್ಬೇಕು ಹರ್ ಆಗ್ಬೇಕು. ಹರ್ ಆಂಟ್ಸ್ house. That's all. Answer is. Next question, 24 exam 3. Kusuma Netra. Between them conversation. Netra's statement. I am moving to my native place today. Netra told Kusuma. Netra told Kusuma that I means Netra. So she. Am present tense becomes was. She was moving to my ನನ್ನ ಅಂತ ಇದೆ ಅದೇನಾಗ್ಬೇಕು her native place. Today becomes that day. That's all. Answer is. Next one, model paper 1 2024 ಅಲ್ಲಿ ಕೇಳಿರುವಂತದ್ದು. Manu and Girish statement. Yes, I met my friend yesterday. Girish said it to Manu ಅಥವಾ Girish told Manu that ಅಂತನಾದ್ರೂ ಬರಿಬಹುದು. Girish said to Manu that ಅಂತನಾದ್ರೂ ಬರಿಬಹುದು. told ಬರೆದ್ರೆ Girish told Manu that. I means Girish. I becomes he. met past tense ಅಲ್ಲಿ ಇದೆ, ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಸೊ ಪಾಸ್ಟ್ ಪರ್ಫೆಕ್ಟ್ ಆಗ್ಬೇಕು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದ್ರೆ ಸಿಂಪಲ್ ಪಾಸ್ಟ್ ಆಗುತ್ತೆ. ಸಿಂಪಲ್ ಪಾಸ್ಟ್ ಅಲ್ಲಿ ಇದ್ರೆ ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ. met becomes had. meet met ಥರ್ಡ್ ಫಾರ್ಮ್ had met. he had met my ನನ್ನ becomes ಗಿರೀಶ್ ಅವನ ಆಗ್ಬೇಕು. his friend yesterday ನಿನ್ನೆ becomes the previous day. The previous day. Next question, same 2024 model paper 2. Conversation between Radha and Rashmi. Radha's statement, where did you go yesterday? Answer, Radha asked Rashmi. See, she's asking. Radha is asking, that's why asked. ಹೇಳ್ತಿದ್ದಾಳೆ ಅಂದ್ರೆ told, ಕೇಳ್ತಿದ್ರೆ asked. ಇದು ಸೆಕೆಂಡ್ PUC ಬರುತ್ತೆ, PUC ಫಸ್ಟ್ PUC ಸೆಕೆಂಡ್ PUC ಬರುತ್ತೆ ಮಕ್ಕಳ. ಸೊ ಚೆನ್ನಾಗಿ ಕಲ್ತ್ಕೊಳ್ಳಿ, ನೆಕ್ಸ್ಟ್ PUC ಗೆ ಈಸಿ ಆಗುತ್ತೆ. ರಾಧಾ ಆಸ್ ರಶ್ಮಿ, ದಟ್ ಅನ್ನೋದು ಬೇಕಾಗಲ್ಲ ಆಸ್ಕ್ ಬಂದವಾಗ. ಟೋಲ್ಡ್ ಬಂದವಾಗ ದಟ್ ಬೇಕಾಗುತ್ತೆ. ರಾಧಾ ಆಸ್ ರಶ್ಮಿ ವೇರ್ WH ಕ್ವಶನ್. WH ಕ್ವಶನ್ ಇಂದ ಶುರುವಾದವಾಗ ದಿಸ್ ಕಮ್ಸ್ ಫಸ್ಟ್, ಯು ಕಮ್ಸ್ ಸೆಕೆಂಡ್, ಡಿಡ್ ಥರ್ಡ್, ಫೋರ್ತ್, ಫಿಫ್ತ್, ಲೈಕ್ ದಟ್. ವೇರ್ W ಅಂಡ್ ಸ್ಮಾಲ್, ಇಲ್ಲಿ ಕ್ಯಾಪಿಟಲ್ ಇರೋದನ್ನ ಸ್ಮಾಲ್ ಮಾಡಿ ಹಾಗೆ ಬರಿತೀವಿ. ವೇರ್ ಯು ಬಿಕಮ್ಸ್ ಶಿ. ಯು ಅಂದ್ರೆ ಯಾರಿಲ್ಲಿ ರಾಧಾ ಅಲ್ವಾ, ಸಾರಿ ರಶ್ಮಿ ಅಲ್ವಾ, ಹಾಗಾಗಿ ಶಿ. ವೇರ್ ಶಿ. ಡಿಡ್ ಬಿಕಮ್ಸ್ ಹ್ಯಾಡ್. go becomes gone, where she had gone. Yesterday becomes the previous day. That's all. Answer is, Radha asked Rashmi where she had gone. She had gone, yes, the previous day. Next question is 2025 exam 1, conversation between Jayant and Suresh. Here Suresh statement. This is statement ಹೇಳಿಕೆ assertive sentence interrogative sentence assertive sentence ಇದೆ. ಸುರೇಶ್ told ಜಯಂತ್ that. ಸುರೇಶ್ ಜಯಂತ್ ಹೇಳ್ದ that ಏನಂದ್ರೆ I means
Suresh. So third person pronoun is he. Am becomes was. Remaining planning hage barutte. He was planning to go. Go ಅನ್ನೋದು ಇಲ್ಲಿ ಪ್ರೆಸೆಂಟ್ ಟೆನ್ಸ್ ಅಲ್ಲ, ಇದು ಇನ್ಫಿನಿಟಿವ್. ಟು ಗೋ ಇನ್ಫಿನಿಟಿವ್, ಹಾಗಾಗಿ ಟೆನ್ಸ್ ಚೇಂಜ್ ಆಗೋದಿಲ್ಲ. ಟು ಗೋ ಟು ಮೈ, ನನ್ನ. ಸುರೇಶ್ ಹೇಳ್ತಿರೋದು ನನ್ನ ಅಂತ, ನಾವು ಹಾಗಾಗಿ ಅವನ ಹಿಸ್ ಅಂತ ಬರಿಬೇಕು. ಟು ಹಿಸ್ ನೇಟಿವ್ ಪ್ಲೇಸ್. Suresh told Jayant that he was planning to go to his native place. Next question, 2025 exam 2, conversation between Anant and Smita. Here Anant's statement we need to consider. Anant asked Smita, ಇಲ್ಲಿ that ಬೇಕಾಗೋದಿಲ್ಲ, ಹೇಳಿದೀನಿ. Anant asked Smita where, ಹಾಗೆ ಬರುತ್ತೆ. where first, you second, ಥರ್ಡ್, ಫೋರ್ತ್, ಫಿಫ್ತ್. ಬೇರ್ ಹಾಗೆ ಬರ್ದೆ. ಯು ಅಂದ್ರೆ ಯಾರಿಲ್ಲಿ? ಅನಂತ್. ಯು ಅಂತ ಯಾರಿಗೆ ಹೇಳ್ತಿರೋದು? ಸ್ಮಿತಾಗೆ. ಶಿ ಥರ್ಡ್ ಪರ್ಸನ್. ನೀನು ಅಂದ್ರೆ ಶಿ, ಅವಳು. ವೇರ್ ಶಿ ಆರ್ ಪ್ರೆಸೆಂಟ್ ಟೆನ್ಸ್ ಇರೋದು ಪಾಸ್ಟ್ ಟೆನ್ಸ್ ಆಗ್ಬೇಕು. ಶಿ ಪಾಸ್ಟ್ ಟೆನ್ಸ್ ಯಾವ್ದು? ವಾಸ್ ಆರ್ ವೆರ್. ಶಿ ವಾಸ್, ಶಿ ವೆರ್, ವಿಚ್ ಇಸ್ ಕರೆಕ್ಟ್? ಶಿ ವಾಸ್. ವೇರ್ ಶಿ ವಾಸ್ ಗೋಯಿಂಗ್, she was going, now becomes then. Full stop. Anant asked Smita where she was going then. Next question is 2025 exam 3. Do you play football? Do you play football? ಇದು ಎಸ್ ನೋ ಕ್ವಶನ್ ಇದೆ. ಹೆಲ್ಪಿಂಗ್ ವರ್ಬ್ ಇಂದ ಶುರುವಾದ್ರೆ ಅದನ್ನ ಎಸ್ ನೋ ಕ್ವಶನ್ ಅಂತೀವಿ. WH ವರ್ಡ್ ಇಂದ ಶುರುವಾದ್ರೆ WH ಕ್ವಶನ್ ಅಂತೀವಿ. He said to me, ಡಿಡ್ ಯು ಪ್ಲೇ ಫುಟ್ಬಾಲ್? ಒಂದೇ ಸಿಂಗಲ್ ಸೆಂಟೆನ್ಸ್ ಕೊಟ್ಟಿದ್ದಾರೆ, ನಾವು ಆನ್ಸರ್ ಹಾಗೆ ಬರಿಬೇಕು. he asked me, he asked me, ಅವನನ್ನ ಕೇಳ್ದ, ನನ್ನನ್ನ ಕೇಳಿದ ಯಾರನ್ನ? ಮೀ, ನನ್ನನ್ನ. asked me. ಡೂ ಯು ಹೆಲ್ಪಿಂಗ್ ವರ್ಕ್ ಇಂದ ಬಂದ್ರೆ ಇಫ್ ಅನ್ನೋ ವರ್ಡ್ ಅನ್ನ ಸೇರಿಸ್ಬೇಕು. ಅದಾದ ನಂತರ ಯು ಅನ್ನ ಕನ್ಸಿಡರ್ ಮಾಡಬೇಕು. ಡೂ ನೆಕ್ಸ್ಟ್, ಪ್ಲೇ ನೆಕ್ಸ್ಟ್. ಯು ಅಂದ್ರೆ ಯಾರಿಲ್ಲಿ? ಮೀ, ನಾನು. ನನ್ನನ್ನೇ ಕೇಳೋದು ಡೈರೆಕ್ಟ್ ಆಗಿ. ನೀನು ಫುಟ್ಬಾಲ್ ಆಡ್ತೀಯ ಅಂತ ನನ್ನನ್ನು ಕೇಳ್ದ. ಸೊ ನಾನಿಲ್ಲಿ ಏನ್ ಮಾಡ್ತೀನಿ? ಯಾಸ್ ಮೀ ಇಫ್. ಯು ಅಂದ್ರೆ ಯಾರಿಲ್ಲಿ? ನಾನು, ಐ. ಇಫ್ ಐ ಪ್ಲೇ ಅಂತ ಇದೆ. ಡೂ ಪ್ಲಸ್ ಪ್ಲೇ ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಇದೆ. ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್ ಮಾಡಬೇಕು. ಇಫ್ ಐ ಪ್ಲೇಡ್ ಫುಟ್ಬಾಲ್. ಏನ್ ಮ್ಯಾಮ್ ಹಿಂಗೆ ಹೇಳ್ಬಿಟ್ರೆ ನಮ್ಗೆ ಅರ್ಥ ಆಗ್ತಿಲ್ಲ ಅಂತಂದ್ರೆ ನೀವು ಬೇಸಿಕ್ ರಿಪೋರ್ಟೆಡ್ ಸ್ಪೀಚ್ ಕ್ಲಾಸ್ ಅನ್ನ ನೋಡ್ಬೇಕು. GLV ಕ್ಲಾಸಸ್ಗೆ ಹೋಗಿ, ನನ್ನ ಚಾನಲ್ಗೆ ನೀವು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಅಲ್ಲಿ ಪ್ಲೇ ಲಿಸ್ಟ್ ಇದೆ. ಪ್ಲೇ ಲಿಸ್ಟ್ ಅಲ್ಲಿ ರಿಪೋರ್ಟೆಡ್ ಸ್ಪೀಚ್ ಅಂತಾನೆ ಇದೆ. ಅಲ್ಲಿ ಹೋದ್ರೆ ಬೇಸಿಕ್ ಫಸ್ಟ್ ಇದೆ ಕಾನ್ಸೆಪ್ಟ್ ಅಂತ. ಆ ಕಾನ್ಸೆಪ್ಟ್ ನ ನೀವು ಅರ್ಥ ಮಾಡ್ಕೊಂಡ್ರೆ ನೆಕ್ಸ್ಟ್ ಇದು ಈಸಿ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್ 2025-26 ಮಾಡಲ್ ಪೇಪರ್ 1 ವೆರಿ ಇಂಪಾರ್ಟೆಂಟ್ ಈ ವರ್ಷದ 2025-26ರ ಆನ್ಯುವಲ್ ಎಕ್ಸಾಮ್ಗೆ. ನೇಹ ಅಂಡ್ ನೀತಿ ಕಾನ್ವರ್ಸೇಷನ್. ನೇಹಾಸ್ ಕಾನ್ವರ್ಸೇಷನ್ ನಾವು ಚೇಂಜ್ ಮಾಡ್ಬೇಕಿದೆ. ವಿಲ್ ಯು ಸೆಂಡ್ ಮೀ ಟುಡೇಸ್ ಹೋಮ್ವರ್ಕ್? ವಿಲ್ ಯು ಎಂತಹ ಪ್ರಶ್ನೆ ಇದು? ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ತೀರಾ? ನಾನೇನು ಹೇಳಲ್ಲ. ಎಂತಹ ವಾಟ್ ಟೈಪ್ ಆಫ್ ಕ್ವೆಶನ್ ಇಟ್ ಈಸ್, ಯು ಪ್ಲೀಸ್ ಕಮೆಂಟ್ ಮೀ ಇನ್ ದ ಕಮೆಂಟ್ ಬಾಕ್ಸ್. ಐ ಸ್ಟಾರ್ಟ್ ಡೈರೆಕ್ಟ್ಲಿ. ನೇಹ asked, she's asking, question mark we can see here. Neha asked Neeti if, we have to add this extra word, if you first, will second, send third word. You means who? Neeti. You refers to Neeti. So she it becomes. If she, will becomes would. If she would, that's all change. Will becomes would. Then this remains same. Send. Would send me. Me refers to I. Okay. Neha. Hello Neeti. Will you send me? Me means who here? Neha.
Correct. Me refers to Neha. Send her. Got it? ಅರ್ಥ ಆಯ್ತಾ? ಯು ಅಂತ ನೇಹ ಕೇಳ್ತಿರೋದು ಯಾರಿಗೆ? ನೀತಿಗೆ. ಮೀ ಅಂತ ಯಾರಿಗೆ ಹೇಳೋದು? ಯಾರು ಮೀ ಅಂದ್ರೆ ಯಾರಿಲ್ಲಿ? ನೇಹ. ಸೊ ನಾವು ಬರೆಯುವಾಗ ನೇಹ ಅಂತ ಬರೆಯಲ್ಲ, ಇಲ್ಲಿ ಹರ್ ಅಂತ ಬರಿತೀವಿ. ನೀತಿ ಬರೆಯೋ ಶಿ ಅಂತ ಬರಿಬೇಕು. She would send her. Today's becomes that day's homework. That day's homework. That's all answer is. Model paper 2 2025-26. Rehan conversation. Rehan's conversation is, yes, can you go through and review it for me? So for me, ಇದು ನಾವು ಚೇಂಜ್ ಮಾಡ್ಬೇಕಾಗಿರೋದು. ಆನ್ಸರ್ ಅವರೇ ಕೊಟ್ಟಿದ್ದಾರೆ. ರೇಹಾನ್ ಆಸ್ಕ್ಡ್ ನೇಹಾನ್ ಕ್ಯಾನ್ ಯು ಅಂತ ಇರೋದ್ರಿಂದ ಇದು ಎಸ್ ನೋ. ಹೆಲ್ಪಿಂಗ್ ವರ್ಬ್ ಇಂದ ಶುರುವಾಗಿದೆ ನೋಡಿ. ಕ್ಯಾನ್ ಹೆಲ್ಪಿಂಗ್ ವರ್ಬ್ ಇಂದ ಶುರುವಾದ್ರೆ ಎಸ್ ಆರ್ ನೋ ಕ್ವೆಶನ್ ಅಂತ ಹೇಳ್ತೀವಿ. ರೇಹಾನ್ ಆಸ್ಕ್ಡ್ ನೇಹಾನ್. ರೇಹಾನು ನೇಹಾನ್ನ ಕೇಳ್ದ. ನೇಹಾನ್ ಇಫ್ ಅನ್ನೋ ವರ್ಡ್ ಅನ್ನ ಸೇರಿಸ್ಬೇಕು ಎಸ್ ನೋ ಕ್ವೆಶನ್ ಆದವಾಗ, ಅವಾಗ ಮಾತ್ರ. ಇಫ್ ಯು ಅನ್ನೋದು ಫಸ್ಟ್, ಕ್ಯಾನ್ ನೆಕ್ಸ್ಟ್, ಗೋ ಥರ್ಡ್ ಪ್ಲೇಸ್. ಯು ಅಂದ್ರೆ ಯಾರಿಲ್ಲಿ? ಯು ರೆಫರ್ಸ್ ಟು ನೇಹಾನ್. ಸೊ ಇಫ್ ಹಿ, ಯು ಬಿಕಮ್ಸ್ ಹಿ. ಹೇಗಾಯ್ತು ಗೊತ್ತಲ್ವಾ? ಯು ಅಂದ್ರೆ ಯಾರಿಲ್ಲಿ? ನೇಹಾನ್. ಸೊ ಥರ್ಡ್ ಪರ್ಸನ್ ಇಸ್ ಹಿ. ಇಫ್ ಹಿ, ಕ್ಯಾನ್ ಬಿಕಮ್ಸ್ ಕುಡ್. ಇಫ್ ಹಿ ಕುಡ್ go. Same through. If we could go through and review, it becomes that. For me refers to Rehan. So third person is him. For him. ನನಗೆ ಇರೋದು ಅವನಿಗೆ ಆಗ್ಬೇಕು. This is the answer. Next, model paper 3 25-26. Amog and mother conversation is mother's statement. We have to change. How is your preparation for the examination? Mother asked her son how remains same. How ಅನ್ನೋದನ್ನ ಹಾಗೆ ಬರಿತೀವಿ. ಎಚ್ ಎನ್ ಕ್ಯಾಪಿಟಲ್ ಇದೆ, ಅದನ್ನ ಸ್ಮಾಲ್ ಮಾಡಿ ಹಾಗೆ ಬರಿತೀವಿ. ಸೊ ಈ ಹೆಲ್ಪಿಂಗ್ ವರ್ಬ್ ಬರೋದನ್ನ ನೆಕ್ಸ್ಟ್ ಕನ್ಸಿಡರ್ ಮಾಡ್ತೀವಿ. ಯುವರ್ ಫಸ್ಟ್, ಈಸ್ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ. ಹೌ, ಯುವರ್ ಇರೋದು ನಿನ್ನ ಇರೋದೇನಾಗುತ್ತೆ? ಅವನ ಆಗ್ಬೇಕು. ಮದರ್ ಕೇಳ್ತಿರೋದು ಯಾರಿಗೆ? ಅಮೋಘಗೆ. ನಿನ್ನ ಪ್ರಿಪರೇಷನ್. ನಿನ್ನ ಅಂದ್ರೆ ನಾವು ಆನ್ಸರ್ ಮಾಡುವಾಗ ಅವನ. ಹೌ ಇಸ್ ಪ್ರಿಪರೇಷನ್. How is his preparation full subject ಇದು. Your preparation is full subject. ಚೇಂಜ್ ಮಾಡಿದವಾಗ his preparation was. ಇವಾಗ was ಆಗುತ್ತೆ. ಸಾರಿ, ಇದು ಫುಲ್ ಸಬ್ಜೆಕ್ಟ್ ಆಗಿರೋದ್ರಿಂದ ಫುಲ್ ಕನ್ಸಿಡರ್ ಮಾಡಬೇಕು. his preparation is becomes was for the next remaining as it is for the examination. Full stop. Next, 25-26 model paper 4, conversation between Kusuma and Rameshwari. Here Rameshwari's dialogue. I am going to school tomorrow. Rameshwari told Kusuma. ಇಲ್ಲಿ ರಾಮೇಶ್ವರಿ ಕುಸುಮಾಗೆ ಹೇಳ್ತಿದ್ದಾಳೆ. Rameshwari told Kusuma that I becomes, ನಾನು ಅಂದ್ರೆ ಯಾರಿಲ್ಲಿ? ರಾಮೇಶ್ವರಿ ಅಲ್ವಾ? ಸೊ ಅವಳು ಆಗ್ಬೇಕು. ನಾನು ಇರೋದು ಏನಾಗುತ್ತೆ? ಅವಳು. she. am becomes was. She was coming as it is to school tomorrow becomes the next day. Full stop. That's all. 1 mark guarantee. Next, 2025-26 preparatory 1.
25-26 ಈ ವರ್ಷ ನಡೆದಂತಹ ಫಸ್ಟ್ ಪ್ರಿಪರೇಟರಿ ಕ್ವೆಶನ್ ಮದರ್ ಅಂಡ್ ರಾಜೇಶ್ ಕಾನ್ವರ್ಸೇಷನ್. ಇಲ್ಲಿ ಮದರ್ ಆಸ್ಕ್ ಈ ಸ್ಟೇಟ್ಮೆಂಟ್ ಅನ್ನ ನಾವು ಆನ್ಸರ್ ಮಾಡ್ಬೇಕಿದೆ. ಮದರ್ ಆಸ್ಕ್ಡ್ ರಾಜೇಶ್, ಮದರ್ ರಾಜೇಶನನ್ನ ಕೇಳಿದಳು. ವಿಲ್ ಯು ವಿಲ್ ಯು ವಿಲ್ ಯು ವಾಟ್ ಟೈಪ್ ಆಫ್ ಕ್ವೆಶನ್ ಇಟ್ ಈಸ್ ಆನ್ಸರ್ ಮಾಡ್ತೀರಾ? ವಿಲ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಆಗ್ಲೂ ಕೊಡ್ತೀನಿ. ದಿಸ್ ಇಸ್ ವಾಟ್ ಕೈಂಡ್ ಆಫ್ ಇನ್ ಸೆಂಟೆನ್ಸ್ ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ವಿಲ್ ಯು ಇದೆ, ಓಕೆ. ಯು ಅನ್ನೋದು ಫಸ್ಟ್ ಕನ್ಸಿಡರ್ ಮಾಡ್ತೇವೆ. ಯು ರೆಫರ್ಸ್ ಟು ರಾಜೇಶ್. ಹಾಗೆ ನೋಡ್ಕೊಳ್ಳಿ, ಪೆನ್ಸಿಲ್ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಮದರ್ ಕೇಳ್ತಿದ್ದಾರೆ ರಾಜೇಶ್, ವಿಲ್ ಯು, ಯು ಅಂದ್ರೆ ಯಾರಿಲ್ಲಿ? ರಾಜೇಶ್. ಸೊ ರಾಜೇಶನ್ಗೆ ನಾವು ಥರ್ಡ್ ಪರ್ಸನ್ ಹಿ, ಸಾರಿ ಇಫ್ ಅನ್ನೋ ವರ್ಡ್ ಅನ್ನ ಸೇರಿಸಬೇಕು. ಇದು ಈ ತರಹದ ಸ್ಟೇಟ್ಮೆಂಟ್ ಗಳಿಗೆ ಇಫ್ ಯು ಬಿಕಮ್ಸ್ ಹಿ, will becomes would, if he would, that's all. do ಅನ್ನ ಏನ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ, ಬಿಕಾಸ್ will would ಅನ್ನ ಮಾಡಾದ್ಮೇಲೆ it remains same. would do, this becomes that, it becomes that, this becomes that. that work for me, me refers to ನಾನು ಅಂದ್ರೆ ಯಾರಿಲ್ಲಿ? ಮದರ್. ಸೊ her, ಅವಳಿಗೆ, ನನಗೆ ಇರೋದು ಅವಳಿಗೆ ಆಗುತ್ತೆ. ಮದರ್ ಆಸ್ ರಾಜೇಶ್ ಇಫ್ ಯು ವುಡ್ ಡೂ ದಟ್ ವರ್ಕ್ ಫಾರ್ ಹರ್. ನೆಕ್ಸ್ಟ್ ಪ್ರಿಪರೇಟರಿ ಟು 25-26 ವಾಣಿ ಅಂಡ್ ಶಾರದಾ ಕಾನ್ವರ್ಸೇಷನ್. ದಿಸ್ ಒನ್ ವಿ ಹ್ಯಾವ್ ಟು ಚೇಂಜ್. ವಾಣಿ ಆಸ್ಕ್ಡ್ ಶಾರದಾ, ವಾಣಿ ಶಾರದಾನ ಕೇಳಿದಳು. ಇಲ್ಲೂ ಅಷ್ಟೇ ಹೆಲ್ಪಿಂಗ್ ವರ್ಬ್ ಇಂದ ಶುರುವಾಗಿದೆ. ಹೆಲ್ಪಿಂಗ್ ವರ್ಬ್ ಇಂದ ಶುರುವಾದ್ರೆ yes it is ಎಸ್ ನೋ ಕ್ವೆಶನ್. ಎಸ್ ನೋ ಕ್ವೆಶನ್ ಗೆ ಯಾವ ವರ್ಡ್ ಅನ್ನ ಸೇರಿಸಬೇಕು? ಇಫ್. ಯು ಫಸ್ಟ್ ಕನ್ಸಿಡರ್ ಮಾಡ್ತೀವಿ, ಆರ್ ನೆಕ್ಸ್ಟ್ ಕನ್ಸಿಡರ್ ಮಾಡ್ತೀವಿ. ಯು ರೆಫರ್ಸ್ ಟು ಶಾರದಾ. ಸೊ ಶಾರದಾ ಮೀನ್ಸ್ ಥರ್ಡ್ ಪರ್ಸನ್ ಪ್ರೊನೌನ್ ಶಿ, ವಿ ಹ್ಯಾವ್ ಟು ರೈಟ್. ಶಿ ಅನ್ನ ಬರಿಬೇಕು. ಶಿ. ಆರ್ ಪ್ರೆಸೆಂಟ್ ಟೆನ್ಸ್ ಬಿಕಮ್ಸ್ ಆರ್ ಅಂತ ಏನಿದೆ ಅದು ಪಾಸ್ಟ್ ಟೆನ್ಸ್ ಚೇಂಜ್ ಮಾಡಿದ್ರೆ ಶಿ ವಾಸ್ ಆಗುತ್ತೆ. ಆರ್ ಯು ಸಬ್ಜೆಕ್ಟ್ ಅಗ್ರಿಮೆಂಟ್ ಆಗುತ್ತೆ, ಹಾಗಾಗಿ ಆರ್ ಬಂದಿದೆ. ಆರ್ ಅನ್ನ ನಾವು ಪಾಸ್ಟ್ ಟೆನ್ಸ್ ಚೇಂಜ್ ಮಾಡೋದಾದ್ರೆ ಈಸ್ ಆರು, ಪಾಸ್ಟ್ ಟೆನ್ಸ್ ಅಲ್ಲಿ ವಾಸ್ ವೇರ್. ಸೊ ಅಲ್ಲಿ ಆರ್ ಯು ಅನ್ನೋದು ಅಗ್ರಿ ಆಗೋದ್ರಿಂದ ಆರ್ ತಗೊಂಡಿದ್ದಾರೆ. ಒಟ್ಟಾರೆ ಇದು ಪ್ರೆಸೆಂಟ್ ಟೆನ್ಸ್. ನಾವು ಪಾಸ್ಟ್ ಟೆನ್ಸ್ ಚೇಂಜ್ ಮಾಡಿದವಾಗ ಶಿ ಇರೋದ್ರಿಂದ ವಾಸ್ ಬರುತ್ತೆ. ಇಲ್ಲಿ ಶಿ ಬದಲು ಪ್ಲೂರಲ್ ದೇ ಅಂತ ಇದ್ರೆ ವರ್ ಬರೋದು. ಶಿ ವಾಸ್, ಇಫ್ ಶಿ ವಾಸ್ ಫ್ರೀ ಟುಡೇ, ಟುಡೇ ಬಿಕಮ್ಸ್ that day, that's all answer. ಸೊ ಈ ರೀತಿಯಾಗಿ ಸುಲಭವಾಗಿ 1 ಮಾರ್ಕ್ ಅನ್ನ ಸ್ಕೋರ್ ಮಾಡ್ಕೊಳ್ಳಿ. ಇದು ನಿಮ್ಮ ನೆಕ್ಸ್ಟ್ ಆನ್ಯುವಲ್ ಎಕ್ಸಾಮ್ಗೆ ಹೆಲ್ಪ್ ಆಗ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.